ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ದರ್ಶನ್ಗೆ ಮಾಫಿ ಸಾಕ್ಷಿಯ ಸಂಕಷ್ಟ ಎದುರಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕೊಟ್ಟಿದೆ. ಆದರೆ ದರ್ಶನ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ಆಕ್ಷೇಪಕ್ಕೆ ಅವಕಾಶ ಇದೆಯಾ? ಇದರ ಬಗ್ಗೆ ಮಧ್ಯಾಹ್ನ 3 ಗಂಟೆಗೆ ಆದೇಶ ಹೊರಬೀಳುತ್ತೆ. ಆರೋಪಿಗಳ ಆಕ್ಷೇಪದ ಬಗ್ಗೆ 59ನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಒಪ್ಪಿದ್ದಾರೆ. ಪ್ರದೋಷ್ ಅರ್ಜಿಗೆ ಆರೋಪಿಗಳ ಆಕ್ಷೇಪದ ಬಗ್ಗೆ ಕೋರ್ಟ್ ಇವತ್ತು ತೀರ್ಪನ್ನ ಕೊಡುತ್ತೆ ಮಧ್ಯಾಹ್ನ 3 ಗಂಟೆಗೆ. ಪ್ರದೋಷ್ ಮಾಫಿ ಸಾಕ್ಷಿ ದರ್ಶನ್ಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ. ಆಕ್ಷೇಪಣೆಗೆ ಅವಕಾಶ ಇದೆಯೋ ಇಲ್ವೋ ಅನ್ನೋದರ ಬಗ್ಗೆ ಕೋರ್ಟ್ ಮಧ್ಯಾಹ್ನ 3 ಗಂಟೆಗೆ ತೀರ್ಪನ್ನ ಪ್ರಕಟಿಸಲಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಒಪ್ಪಿಗೆ ಇದೆ ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ. ಆರೋಪಿಗಳ ಆಕ್ಷೇಪದ ಬಗ್ಗೆ ಕೋರ್ಟ್ ಇವತ್ತು ಆದೇಶವನ್ನ ಹೊರಡಿಸಲಿದೆ. ದರ್ಶನ್ ವಿರುದ್ಧದ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾದ ಪ್ರದೋಷ್ ಕೋರ್ಟಿಗೆ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಯ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಪ್ರದೋಷ್ ಏನಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಅರ್ಜಿಯಲ್ಲಿ ಏನಿದೆ ಅನ್ನೋದರ ಮಾಹಿತಿ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಅರ್ಜಿಯಲ್ಲಿ ಕೊಲೆ ಕೇಸಿನ ಹಲವು ಸತ್ಯಗಳನ್ನ ಪ್ರದೋಷ್ ಬಾಯ್ಬಿಟ್ಟಿದ್ದಾರೆ. ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಹಲವು ಬಾರಿ ಒದ್ದಿದ್ರು. ದರ್ಶನ್ ತನ್ನ 2 ಕಾಲ್ಗಳಿಂದ ರೇಣುಕಾ ಸ್ವಾಮಿ ಎದೆಯನ್ನ ತುಳಿದಿದ್ರು. ಅರ್ಜಿಯಲ್ಲಿ ರೇಣುಕಾ ಸ್ವಾಮಿ ಕೊಲೆ ಸಂದರ್ಭವನ್ನ ಪ್ರದೋಷ್ ವಿವರಿಸಿದ್ದಾರೆ. ಪ್ರಕರಣದ 14ನೇ ಆರೋಪಿ ಪ್ರದೋಷ್ ದರ್ಶನ್ರ ಅತ್ಯಾಪ್ತ ಗೆಳೆಯ. ಈಗ ಪ್ರದೋಷೇ ಈ ಪ್ರಕರಣದಲ್ಲಿ ತಿರುಗಬಿದ್ದಿದ್ದಾರೆ. ಮಾಫಿ ಸಾಕ್ಷಿಯಾಗೋದಕ್ಕೆ ಹೊರಟಿದ್ದಾರೆ. ಕೋರ್ಟ್ಗೆ ಅವರು ಸಲ್ಲಿಸಿದಂತಹ ಅರ್ಜಿಯಲ್ಲಿ ಇರೋ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ರೇಣುಕಾ ಸ್ವಾಮಿ ಹತ್ಯೆ ನಡೆದಂತಹ ದಿನ ಏನೆಲ್ಲ ಆಯ್ತು ಆ ಸಂದರ್ಭವನ್ನ ಈ ಅರ್ಜಿಯಲ್ಲಿ ವಿವರಿಸಿದ್ದಾರೆ. ರೇಣುಕಾ ಸ್ವಾಮಿಗೆ ಪವಿತ್ರಾಳಿಂದ ದರ್ಶನ್ ಚಪ್ಪಲಿಯಲ್ಲಿ ಹೊಡೆಸಿದ್ರಂತೆ. ರೇಣುಕಾ ಸ್ವಾಮಿಗೆ ದರ್ಶನ್ ಹೊಡೆದಿದ್ದನ್ನ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಅಂತ ಪ್ರದೋಷ್ ಹೇಳಿರೋದು. ರೇಣುಕಾ ಸ್ವಾಮಿ ಮೃತಪಟ್ಟ ವಿಷಯವನ್ನ ದರ್ಶನ್ಗೆ ಹೇಳಿದ್ದೆ ನಾನು. ಇಷ್ಟೆಲ್ಲ ಹಲ್ಲೆ ನಡೆದ ನಂತರ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಅಂತ ಪ್ರದೋಷೆ ದರ್ಶನಿಗೆ ಹೇಳಿದ್ದಂತೆ. ದರ್ಶನ್ ಶಾಕ್ ಆದ್ರಂತೆ. ನನಗೆ ಸಹಾಯ ಮಾಡು ಅಂತ ದರ್ಶನ್ ಬೆದರಿಕೆ ಒಡ್ಡಿದ್ರು ಅನ್ನೋದನ್ನ ಪ್ರದೋಷ್ ಅರ್ಜಿಯಲ್ಲಿ ತಿಳಿಸಿದ. ಸಹಾಯ ಮಾಡಿಲ್ಲ ಅಂದ್ರೆ ಶೂಟ್ ಮಾಡ್ಕೋತೀನಿ ಅಂತ ದರ್ಶನ್ ಹೆದರಿಸಿದ್ರಂತೆ. ಕೊಲೆ ಕೇಸ್ ಬಗ್ಗೆ ಪಶ್ಚಾತ್ತಾಪದಿಂದ ನಾನು ಸಾಕ್ಷಿ ಹೇಳೋದಕ್ಕೆ ಮುಂದಾಗಿದ್ದೀನಿ ಅಂತ ಪ್ರದೋಷ್ ಹೇಳಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪ್ರದೋಷ್ ಮಾಫಿ ಸಾಕ್ಷಿ ಅನ್ನೋದು ದರ್ಶನ್ಗಂತೂ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಆದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದು ಈಗ ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಆದೇಶ ಕೊಡುತ್ತೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂದ್ರೆ ಏನಾಗತ್ತೆ, ಇಲ್ಲ ಅಂದ್ರೆ ಏನಾಗತ್ತೆ? ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ 14ನೇ ಆರೋಪಿ ಆಗಿರುವಂತಹ ಪ್ರದೋಷ್ ಕೋರ್ಟ್ ಮುಂದೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ನನಗಿರುವಂತಹ ಎಲ್ಲ ಮಾಹಿತಿಗಳನ್ನ ಕೋರ್ಟ್ ಮುಂದೆ ಹೇಳ್ತೇನೆ, ನನಗೆ ಕ್ಷಮಾದಾನವನ್ನು ಕೊಡಿ ಅನ್ನುವಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಅರ್ಜಿಯಲ್ಲಿ 2024ರ ಜೂನ್ 8ನೇ ತಾರೀಕು ಏನೆಲ್ಲ ನಡೀತು, ತನ್ನ ಕಣ್ಣು ಮುಂದೆ ನಡೆದಂತ ಎಲ್ಲ ವಿಚಾರಗಳನ್ನ ಸವಿವರವಾಗಿ ಪ್ರದೋಷ್ ತಮ್ಮ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಅದನ್ನ ನೋಡ್ತಾ ಹೋದ್ರೆ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದ ನಂತರ ಅವತ್ತು ಬೆಳಿಗ್ಗೆ ದರ್ಶನ್ ಜೊತೆ ಈತ ಪಾರ್ಟಿಯಲ್ಲಿ ಎಂಟರ್ ಆಗ್ತಾರೆ. ಪಾರ್ಟಿಯಲ್ಲಿ ಜಾಯಿನ್ ಆಗಿರ್ತಾರೆ. ಪಾರ್ಟಿ ಆದ ನಂತರ 2:30ರವರೆಗೆ ಪವಿತ್ರಗೌಡ ಮನೆಗೆ ಹೋಗಿದ್ದು, ಅಲ್ಲಿಂದ ಶೆಡ್ಡಿಗೆ ಬಂದು ಶೆಡ್ಡಲ್ಲಿ ಹಲ್ಲೆ ಮಾಡಿದಂತ ಸಂಪೂರ್ಣವಾದ ವಿವರವನ್ನು ಅದರಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಈ ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿಗಳು ಕೋರ್ಟ್ ಮುಂದೆ ಹೇಳಿದಂತ ಸಂದರ್ಭದಲ್ಲಿ ಆರೋಪಿಗಳ ವಿರುದ್ಧ ಶಿಕ್ಷೆ ಆಗುವಂತ ಪ್ರಮಾಣ ಆ ಒಂದು ಸಾಧ್ಯತೆ ಹೆಚ್ಚಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರದೋಷ್ನ ಮಾಫಿ ಸಾಕ್ಷಿ ಏನಿದೆ ಅದು ಪ್ರಾಸಿಕ್ಯೂಷನ್ಗೆ ದೊಡ್ಡ ಮಟ್ಟದ ಬಲವನ್ನ ತಂದುಕೊಡುತ್ತೆ. ಜೊತೆಗೆ ಆರೋಪಿಗಳಿಗೆ ಸಂಕಷ್ಟವನ್ನ ಎದುರು ಮಾಡುವ ತಂದೊಡ್ಡುವಂತ ಸಾಧ್ಯತೆಗಳಿರುವಂತದ್ದು. ಆ ಸಂಬಂಧಪಟ್ಟಂತೆ ಗುರುವಾರ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿ ಆ ಮೂಲಕ
ತನ್ನನ್ನ ಮಾಫಿ ಸಾಕ್ಷಿಯಾಗಿ ಅದನ್ನ ಮಾಡ್ಕೊಳ್ಳಿ ಅಂತೇಳಿ ಮನವಿ ಮಾಡಿದ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಕೂಡ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ, ಷರತ್ತುಬದ್ಧ ಒಪ್ಪಿಗೆ ಇದೆ. ಆತನ ಮಾಹಿತಿ, ಆತನ ಜ್ಞಾನಕ್ಕಿರುವಂತ ಎಲ್ಲ ವಿಚಾರಗಳನ್ನ ಎಲ್ಲವನ್ನೂ ಹೇಳಬೇಕು, ಮತ್ತೆ ಆತನ ವಿರುದ್ಧ ಮತ್ತೆ ಇತರ ಆರೋಪಿಗಳ ವಿರುದ್ಧವೂ ಮಾಹಿತಿಯನ್ನ ಹೇಳಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ಪರ ವಕೀಲರುಗಳು ಅದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿ ಅಂದ್ರೆ ನಮಗೆ ಮಾಹಿತಿ ಇಲ್ಲದೆ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಕೆ ಮಾಡುವಂತದ್ದಾಗ್ಲಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಮಗೆ ಅಬ್ಜೆಕ್ಟ್ ಮಾಡ್ತೇವೆ, ಅದಕ್ಕೆ ಯಾವ ಕಾರಣದಿಂದ ಮಾಫಿ ಸಾಕ್ಷಿಯನ್ನು ಹಾಕಿದರೆ ಅದನ್ನ ಅಬ್ಜೆಕ್ಟ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಅರ್ಜಿ ಪ್ರತಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಆದೇಶವನ್ನ ಮಾಡ್ತೇವೆ ಅಂತ ಹೇಳಿ ಕೋರ್ಟ್ ತಿಳಿಸಿತ್ತು. ಇವತ್ತು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡುವಂತ ಕೆಲಸಗಳಿಗೆ ನಡೀತಾ ಇರುವಂತದ್ದು. ಶ್ವೇತಾ, 3 ಗಂಟೆಗೆ ಸಹ ಆರೋಪಿಗಳು ಮಾಫಿ ಸಾಕ್ಷಿ ಅರ್ಜಿಗೆ ಸಹ ಆರೋಪಿಗಳ ಪರ ವಕೀಲರುಗಳು ಅಥವಾ ಆರೋಪಿಗಳು ಅಬ್ಜೆಕ್ಟ್ ಮಾಡಬಹುದೇ ಅನ್ನುವಂತ ಸಂಬಂಧಪಟ್ಟಂತೆ ಮಾಡ್ಲಿಕ್ಕೆ ಅವಕಾಶ ಇದೆಯೇ ಇಲ್ವೇ ಅನ್ನುವಂತ ಆದೇಶವನ್ನ ಕೋರ್ಟ್ 3 ಗಂಟೆಗೆ ಕೊಡುತ್ತೆ. ನೀವು ಕೇಳಿದ ರೀತಿ ಒಂದ್ ವೇಳೆ ಅವಕಾಶವನ್ನ ಕೊಟ್ಟಿದ್ದೆ ಅದ್ರಲ್ಲಿ ಏನಾಗುತ್ತೆ, ಕೊಡದೆ ಇದ್ರೆ ಏನಾಗುತ್ತೆ ಅನ್ನುವಂಥದ್ದು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಒಂದ್ ವೇಳೆ ಸಹ ಆರೋಪಿಗಳು ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶಗಳಿದ್ದಿದೆ ಅದರಲ್ಲಿ. ಸೊ ಆತ ಕೂಡ ತಮ್ಮ ಜೊತೆ ಅಂದ್ರೆ ಆಸ್ ಪರ್ ಪೊಲೀಸ್ ಚಾರ್ಜ್ ಶೀಟ್ ಪ್ರಕಾರ ಆತ ಕೂಡ ಭಾಗಿಯಾಗಿದ್ದಾನೆ ಕ್ರೈಮ್ ಅಲ್ಲಿ ಅನ್ನುವಂಥದ್ದಿದೆ. ಆತ ಒಬ್ಬ ವ್ಯಕ್ತಿ ಬಂದು ಇತರೆ ಆರೋಪಿಗಳ ಹೇಳಿಕೆಯನ್ನ ಕೊಡುವಂತದ್ದು ಅದನ್ನ ಪರಿಗಣಿಸಬಾರದು ಅನ್ನುವಂಥದ್ದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಆರೋಪಿಯಾಗಿ ಇರಬೇಕು, ಮತ್ತೆ ಆತನ ಹೇಳಿಕೆಯನ್ನ ದಾಖಲು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ. ಒಂದು ವೇಳೆ ಏನಾದ್ರೂ ಸಹ ಆರೋಪಿಗಳಿಗೆ ಅದನ್ನ ಅಂದ್ರೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶಗಳು ಇಲ್ಲ ಅನ್ನುವಂಥದ್ದನ್ನ ಆದೇಶವನ್ನ ಮಾಡಿದ್ದೆ ಅದರಲ್ಲಿ ಅದನ್ನ ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಈ ಹಿಂದೆ ವಿನಯ್ ಕುಲಕರ್ಣಿ ಆರೋಪಿಯಾಗಿದ್ದಂತ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕೂಡ ಬಸವರಾಜ್ ಮುತ್ತಿಗೆ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ 2-3 ಬಾರಿ ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ ಕೂಡ ಪ್ರಾಪರ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ವಾಪಸ್ ಬಂದ ನಂತರ ಮುತ್ತಿಗೆ ಮಾಫಿ ಸಾಕ್ಷಿ ಆಗ್ತಾನೆ ಅಂತ ಆರೋಪಿಗಳು ಅದರಲ್ಲಿ ಸಾಬೀತಾಗಿ ಅವರು ಜೀವಾವಧಿ ಶಿಕ್ಷೆ ಕೂಡ ಆಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಈ ಪ್ರಕರಣದ ಪ್ರಕ್ರಿಯೆಗಳು ಕೂಡ ನಡೆಯುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿ ಒಂದು ಮಟ್ಟದಲ್ಲಿ ದೊಡ್ಡ ಮಟ್ಟದ ಕಂಟಕ ಎದುರಾಗುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.